ನಾನು ವಾರ್ನೇನು ಮಾಡಲ್ಲ. ವಾರ್ನೆ ಆ ಥರ ಮಾಡ್ತೀನಿ ಅಂದರೆ ನನ್ನ ಹತ್ರನೂ ಅವ್ರು ಯಾರ್ಯಾರು ರೌಡಿ ಲೀಸ್ಟ್ ಜೊತೆ ಫೋಟೋ ಹಿಡಿಸ್ಕೊಂಡವ್ರ ಯಾರ್ಯಾರ ಜೊತೆ ಕಾಂಪೌಂಡಾಗ ಯಾರು ಅಂತ ಲೀಸ್ಟ್ ಐತೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಾನು ಕಂಪ್ಲೇಂಟ್ ಕೊಡ್ತೀನಿ, ನಾನು ಸರ್ಕಾರಕ್ಕೆ ಬರೀತೀನಿ. ನೆಕ್ಸ್ಟ್ ಎಲೆಕ್ಷನ್ ಅವರು ನಿಂತ್ಕೊಂತಾರೆ, ಆವಾಗ ಪ್ರತಿ ದಿನ ಅವ್ರದ್ದು ಫೋಟೋಗಳು ಬರ್ತಾ ಇರ್ತವೆ. ನಾನು ಹಿಂಗೆ ಫೋಟೋಗಳೇನು ಬಿಟ್ಟರೆ ನಾನೀಗ ಉದ್ದೇಶಪೂರ್ವಕ ಅವ್ರು ಬಿಡ್ತಾರೆ, ಉದ್ದೇಶಪೂರ್ವಕ ಬಿಡಲ್ಲ, ಡೇಟಾಗಿ ಬಿಡ್ತೀನಿ. ನಾನೇನು ಹೆದರ್ಕೊಳೋನಲ್ಲ. ನಾನು ಭಗವಂತ BML ಕೇಸಿಗೆ 41 ಜನ ಅವರೇ, ಇಬ್ಬರು ಸತ್ತವರೆ. ಅದಾಗ MNJ ಮಂಜ ಅವನೇ, ಪಾಪ ನಮ್ಮ ದೇವಣ್ಣನ ಮಗ ಹರ್ಷ ಅವನೇ, ಆಮೇಲೆ ಧರ್ಮ ಪ್ರಕಾಶ್ ಅವನೇ, ಸುಮಾರು ಜನ ಅವರೇ. ಮೇಯ್ನು ಪಾಪ ಅವರೆಲ್ಲ ಬಡವರು ಅವರೇ, ಅಷ್ಟು ಜನ ಅವರು ಅಮಾಯಕರು ಅವರೇ. ಈಗ ಅಮಾಯಕರಿಗೆ ಕೇಸಾಗಿದೆ, ಆಗೋಯ್ತು. ಈಗ ಹಿಂದೆ ಆಗೋಯ್ತು, ನಾವು ಅದು ಶಿಕ್ಷೆ 4 ವರ್ಷ ಜೈಲೋಗಿದ್ದೀವಿ, ಅದು ಶಿಕ್ಷೆ ಅನುಭವಿಸಿ. ಈಗ ನನಗೆ ಸಹಚಾರ ಅಂತಂದ್ರೆ ಯಾರೂ ಇಲ್ಲ, ನನ್ನ ಹತ್ರ ಯಾರೂ ಹುಡುಗರಿಲ್ಲ, ಯಾರೂ ಇಲ್ಲ. ನನ್ನ ಹತ್ರ ಇರೋದೇನೇನು ದೇವ್ರ ಶಕ್ತಿ ಕೊಟ್ಟಿರೋದು ನಮ್ಮ ಪೊಲೀಸ್ ಸಪೋರ್ಟಿಂದ, ನಮ್ಮ ನಿಮ್ಮಂಥ ಮೀಡಿಯಾಯಿಂದ, ಆಮೇಲೆ ನಮ್ಮ ತಾಯಿ ತಂದೆ ಹಾಗೂ ನನ್ನ ಫ್ಯಾಮಿಲಿ. ಅಷ್ಟು ಬಿಟ್ಟರೆ ನಾನು ಯಾರ ಸಪೋರ್ಟು ಯಾವ ಸಹಚಾರದಿಲ್ಲ. ಅವ್ರಿಗೇನೋ ಇರ್ಬೋದೇನೋ, ಪ್ರತಿ ಒಳಗೆ ಬ್ಯಾನರ್ಗಳೆಲ್ಲ ನೋಡಿದ್ರೆ ಅವ್ರ ಸಹಚಾರಗಳು ಎಷ್ಟು ಜನ ಅವ್ರಿಗೆ ಗೊತ್ತಾಗ್ತದೆ. ನಿಮಗೆ ಕೊಡ್ತೀನಿ ಬೇಕಾದ್ರೆ, ಯಾರ ಜೊತೆ ಫೋಟೋಗಳೇ ಬೆಳ್ಳಿ ಕಿರೀಟ ಕೊಟ್ಟಿರೋದು ಎಲ್ಲ ನನ್ನ ಹತ್ರ ಅವೇ. ನಾವು ಬಿಡೋದು ಬೇಡ. ಏನಾಗಲ್ಲ ಸರ್, ಮಾನಸಿಕ ನೆಮ್ಮದಿ ಅಂದರೆ ನೀವು ತಾಳ್ಮೆಯಿಂದ ಇರಬೇಕಷ್ಟೇ ನಾವು. ಈಗ ಅವ್ರು ಮಾಡ್ತಾರೆ ಅಂದರೆ ನಾವು ಅದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕಂದ್ರೆ ಅದಕ್ಕೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ತೀವಿ, ಸರ್ ಹಿಂಗೈತೆ ನೋಡಿ ಸರ್ ಅಂತ. ಅವರು ತಾಳ್ಮೆಯಿಂದ ಹೇಳಿದೆ ಇತ್ಕೊಂಡ್ಕೊಂಡು ಇರಾಯ ಅಂತ ಬುದ್ಧಿವಾದ ಪೊಲೀಸ್ ಕೆಪಾಸಿಟಿ ಐತೆ. ಯಾವ MLAಗಳಲ್ಲಿ ಹಮ್ಮಿಕೊಂಡು ಇರಾಯ ನಿನ್ನ ಪಾಡಿಗೆ ಅವ್ರ ಪಾಡಿಗೆ ಅವರೇ ಅಂತ ಹೇಳೋ ಅಷ್ಟು ಕೆಪಾಸಿಟಿ ಪೊಲೀಸ್ನವ್ರಿಗೆ ಐತೆ. ಆ ಕೆಪಾಸಿಟಿ ಇರೋದಕ್ಕೆ ಹೆಣ್ಮಕ್ಳು ಅಡ್ಗೋಗಿರೋದು, ಇಲ್ಲಾಂದರೆ ಅವರು ಬಾಲ ಬಿಚ್ಚಿರೋದು. ಅದನ್ನು ಡಿಪಾರ್ಟ್ಮೆಂಟ್ ಬಿಡ್ತೀವಿ ನಾವು, ಡಿಪಾರ್ಟ್ಮೆಂಟ್ ಮೇಲೆ ನಾವು ಬಿಟ್ಬಿಡ್ತೀವಿ. ನಾನೇನು ಅಂತ ಡಿಪಾರ್ಟ್ಮೆಂಟ್ ಬೇಕಾದ್ರೆ ಒಂದು ಹುಡುಗನ ಹಾಕಲಿ, ಇಲ್ಲ ಪೊಲೀಸ್ನವ್ರು ಕೊಡಲಿ, ನನ್ನ ಜೊತೆ 24 ಸಂಬಳ ಕೊಡ್ತೀನಿ, ಅವ್ರದ್ದೇನು ಪೇಮೆಂಟ್ ಅಂತ ಕೊಡ್ತೀನಿ. ಇಲ್ಲೀಗಲಾಗಿ ಏನು ಕೊಡಲ್ಲ, ಲೀಗಲಾಗೆ ಕೊಡ್ತೀನಿ. ಆವಾಗ ನಾನು ಏನು ಮಾಡ್ತೀನಿ ಏನು ಮಾಡಲ್ಲ ಅಂತ ಪೊಲೀಸರಿಗೆ ಗೊತ್ತಿರ್ತದೆ ಪ್ರತಿ ರಿಪೋರ್ಟು. ಆವಾಗ ಏನು ಆಕ್ಷನ್ ಅಂತಂದ್ರೆ ತಾಳಲಿ ನನ್ನ ಮೇಲೆ. ಆವಾಗ ನಾನು ಅದಕ್ಕೆ ತಲೆ ಬಾಗಿಸ್ಕೊಂಡು ಅವ್ರ ಕೈ ಕೆಳಗಡೆ ಇಡ್ತೀನಿ. ಹೌದು, ನಾನು ಎರಡು ಮೊಬೈಲ್ ಬೇಕಾದ್ರೆ ಅವರೇ ಕೊಟ್ಬಿಡ್ತೀನಿ. ನನ್ನ ಬಿಸ್ನೆಸ್ಸಲ್ಲಿ ಏನು ಬರ್ತದೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಅವ್ರು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಈಗ ಅವ್ರು ಎಲ್ಲೆಲ್ಲಿ ಅವರೇ ನನಗೆ ಗೊತ್ತೈತೆ, ಅವ್ರು ಟ್ರ್ಯಾಕ್ ತೆಗೆದು ನೋಡಲಿ, ಯಾರ್ಯಾರು ರೌಡಿ ಜೊತೆ ಅವ್ರು, ಯಾರ್ಯಾರು ರೌಡಿ ಲೀಸ್ಟ್ ಒಳಗವ್ರೆ, ಎಲ್ಲೆಲ್ಲಿ ಫೋಟೋಗಳು ಹಾಕ್ಸ್ಕೊತಾರೆ, ಎಲ್ಲೆಲ್ಲಿ ಊಟಕ್ಕೆ ಸೇರ್ತಾರೆ ಅಂತ. ನಾನು ಎಲ್ಲೇನು ಸೇರಲ್ಲ, ನಾನು ಸಿಂಗಲಾಗೆ ಮಾಡೋದು. ಅವ್ರು ಎಷ್ಟು ಜನನ ಇದು ಮಾಡ್ಕೊಳ್ಳಿ. ನನ್ನ ಹೆಸರು ಒಂದು ತಾಣ ತೊಪ್ಪ. ಈಗ ನಮ್ಮಪ್ಪ ಏನು ಸತ್ತೋಗಿಲ್ಲ, ಸತ್ತೋಗಿರೋದು ಹರ್ಷ ಅವರಪ್ಪ. ಹರ್ಷನೇ ಮೇಯ್ನ್ ಇದಕ್ಕೆಲ್ಲ. ಅವನೇ ಎಲ್ಲ ಕಾಂತಣ್ಣವ್ರ ಅಪ್ಪ ಅಲ್ಲ, ಚಿಕ್ಕಪ್ಪ. ನೀವು ತಪ್ಪು ತಿಳ್ಕೊಂಡಿದ್ದೀರ. ಕಾಂತಣ್ಣವರು ಅಪ್ಪ ಅಲ್ಲ, ಅವರು BML ಕೃಷ್ಣಪ್ಪಣ್ಣ ಅಂತ ಅವರು ಚಿಕ್ಕಪ್ಪ. ಈಗ ನನಗೆ ಹೆಂಗೆ ದೇವಿ ಅಣ್ಣ ಆಗಬೇಕು, ದೊಡ್ಡಪ್ಪನ ಮಗ ಆ ಥರ. ಅವರು ಸ್ವಂತ ಮಗ ಅಲ್ಲ ಅವರು. ಈಗ ನಾವು ಏನು ಹೇಳಕ್ಕೆ ಹೋಗಲ್ಲ. ಭಗವಂತ ಕೋಟ್ ಅಣ್ಣ. ಈಗ ನಾನು ಹೇಳೋದೇನು ಅಂದರೆ, ಅವ್ರ ಉದ್ದೇಶಪೂರ್ವಕ ತಂದ್ರೋ ಇಲ್ಲ ಅವ್ರ ಸ್ವಾರ್ಥವಾಗಿ ತಂದ್ರೋ, ಅವ್ರ ತಲೆ ಮೇಲೆ ಅವರೇ ಮುಳ್ಳನ್ನ ನಿಧಾನಕ್ಕೆ ಎತ್ಕೊಬೇಕೇ ಹೊರ್ತು ಅದು ಹರಿದ್ಬಿಟ್ರೆ ಹರಿದೋಗ್ತದೆ. ಅವರು ಈ ಕೇಸಿಗೆ ಶಿಕ್ಷೆ ಆದರೆ ಅನುಭವಿಸ್ತೀವಿ, ನಾವೇನು ಟ್ರೀಟ್ ಮಾಡೋಂಥರಲ್ಲ. ನಮಗೆ ಅಂದರೆ ಬಿಸ್ನೆಸ್ ಭಗವಂತ ಎಲ್ಲ ಕೊಟ್ಟವನೇ. ನಮಗೆ ನೆಮ್ಮದಿ ಬೇಕು. ಅವ್ರು ನೆಮ್ಮದಿ ಕಳ್ಕೊಳಕ್ಕೆ ಅಂತ ಅವರು ರಾಜಕೀಯ ನೋಡಿ ನೆಕ್ಸ್ಟ್ MLA ಕ್ಯಾಂಡಿಡೇಟು ಇಲ್ಲ ಯಾವ್ದ್ರೊಳಗೆ ನಿಂತ್ಕೊಬೋದು. JDS ಆಯಿತು. ಈಗ ಒಂದು ಸತಿ ಏನಂದ್ರು, JDS ಒಳಗಿದ್ದಾಗ ಕಾಂಗ್ರೆಸ್ ಒಳಗಿರೋ ಬೋಳಿ ಮಕ್ಕಳೆಲ್ಲ ಸೂಳೆ ಮಕ್ಕಳೆಲ್ಲ ಅಂತ ಅಂದರು. ಪಾಪ ಅವರನ್ನ ಅವ್ರಿಗೆ ಯಾರಪ್ಪ ಅಂತ ಗೊತ್ತಿಲ್ಲ ಅಪ್ಪನಿಗೆ. ಇನ್ನು ಅವ್ರಿಗೇನಾಗ್ಬಿಟ್ಟೈತೆ ಅಂದರೆ, ಬಾಯಿ ಚಪ್ಪಲ ಹೆಂಗೆ ನಮಗೆ ಬಾಯಿ ಗೊತ್ತದೆ. ನನಗೂ ದೇವ್ರ ಶಕ್ತಿ ಎಲ್ಲ ಕೊಟ್ಟವನೇ. ನಮ್ಮ ತಾಯಿ ಗ್ರಾಜ್ಯುಯೇಟು, ನಮ್ಮ ತಂದೆನೂ ಗ್ರಾಜ್ಯುಯೇಟು. ನಮ್ಮ ತಾಯಿ ಏನು ಫುಟ್ಪಾತ್ ಬಂದಿಲ್ಲ, ನಮ್ಮ ತಂದೆ ಫುಟ್ಪಾತ್ ಬಂದಿಲ್ಲ. ಇದು ಒಂದೇ ಒಂದು ವಿಚಾರ ಹೇಳ್ತೀನಿ, ಬಾಯಿಲಿ ಮಾತು ಬಾಯಿಲಿ ಇರಲಿ. ನೀವೇನೋ ಇನ್ನೊಂದು ಸತಿ ಆ ಮಾತು ಅಂದರೆ, ನಾನು ಬೇರೆ ಹತ್ರ ಗೊತ್ತು ನನ್ನ ಬಗ್ಗೆ ಏನು ಅಂತ. ನಾನು ಕೆಟ್ಟದಾಗಿ ಹೇಳ್ತಿಲ್ಲ, ಒಳ್ಳೇದಾಗಣ. ಈಗ ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ನೋಡ್ತಾ ಇರ್ತಾರೆ, ನಮ್ಮ ಫ್ಯಾಮಿಲಿ ನಮ್ಮನ್ನು ನೋಡ್ತಾ ಇರ್ತಾರೆ. ನಮ್ಮನ್ನು ಬಿಟ್ಟು ನಮ್ಮ 3ನೇ ಜನ ಆಟ ಆಡೋಕೆ ಹೋಗ್ತಾ ಇರ್ತಾರೆ. ಬಿಟ್ಬಿಡಿ. ಈಗ ನನ್ನ ಹೆಸರು ತಾಳೋದು ಅವಶ್ಯಕತೆ ಇಲ್ಲ. ನೀವೇನು ಎಲ್ಲರ ಹೆಸರು ತಾಳಿ. ಈಗ ನಿಮ್ಮ ಜೊತೆ ಬೇರೆ ಇಲ್ವಾ? ಅವರೆಲ್ಲ ಹೆಸರು ತಾಳಿ. ಈಗ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಅಂದ್ಕೊಂಡ್ಬಿಟ್ಟಿದ್ದೀರಾ? ಅವರು ಗೊತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ನೀನೇನು ಮಾಡ್ತೀಯಾ, ಎಲ್ಲೆಲ್ಲಿ ಹೋಗ್ತೀಯ, ನನ್ನೂ ಕಣ್ಣು ಮಾಡ್ಗವ್ರೆ, ನಿಮ್ಮನ್ನೂ ಕಣ್ಣು ಮಾಡ್ಗವ್ರೆ. ನನ್ನೇ ಸುಮ್ಮನೆ ಪೊಲೀಸ್ನವರು ಹಾಕ್ಬಿಡ್ತೀಯ ಅಂಶ ಕೂತ್ಕೊಂಡು ಇದು ಮಾಡಲ್ಲ. ನೀನೇನು ಒಂದು MLC ಇತ್ತು, ಮರ್ಯಾದೆ ಕೊಟ್ಟವ್ರೆ. ಜಿಲ್ಲಾ ಪಂಚಾಯತಿ ಮರ್ಯಾದೆ ಕೊಟ್ಟವ್ರೆ.
ನೀವು ನಾನು ಬಾಲ ಬಿಚ್ಚು ನನ್ನ ನೋಡಿತಾರೆ, ನೀನು ಬಾಲ ಬಿಚ್ಚು ನೀನು ನೋಡಿತಾರೆ ಹೌದು. ಅಲ್ವಾ? ನಾವೇನು ಯಾರಿಗೂ ಬಾಲ ಬಿಚ್ಚಕ್ಕೆ ಹೋಗಲ್ಲ. ಭಗವಂತ ಎಲ್ಲ ಸಿಗಾಮಿಸ್ಕೊಂಡಿದ್ದೀವಿ ನಾವು. ನಾವು ಹೆಸರು ತಾಣ ತಂಗಿದ್ದಂಥ ಸಮಯದಲ್ಲಿ ಯಾಕೆ ಇದೆಲ್ಲ ಇಷ್ಟ? ನಮ್ಮ ವಿಚಾರ ಪಾಪ ಅವ್ರಿಗೇನು ಗೊತ್ತಿಲ್ಲ, ತಗೊಂಬಿಟ್ಟವ್ರೆ, ಒಳ್ಳೇದಾಗಿಲ್ಲ ಅವ್ರಿಗೆ. ನಾವು ಇದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಡ್ತೀನಿ.